ಟಾಪಿಕ್ ಫಾರ್ ಬ್ಲಡ್ ಸರ್ಕ್ಯುಲೇಷನ್ಸ್. ಸೊ ಬ್ಲಡ್ ಸರ್ಕ್ಯುಲೇಷನ್ಸ್ದಲ್ಲಿ ನಮಗೆ ಎರಡು ಪ್ರಕಾರದ ರಕ್ತ ಪರಿಶೀಲನೆ ಬರ್ತದೆ. ಒಂದನೇದು ಒಂದು ದೈಹಿಕ ರಕ್ತ ಪರಿಶೀಲನೆ ಮತ್ತು ಒಂದು ಪುಷ್ಪಕ ರಕ್ತ ಪರೀಕ್ಷಣೆ. ಸೊ ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ದ ಪಲ್ಮನರಿ ಬ್ಲಡ್ ಸರ್ಕ್ಯುಲೇಷನ್ಸ್ ಆ್ಯಂಡ್ ಸಿಸ್ಟಮ್ಯಾಟಿಕ್ ಬ್ಲಡ್ ಸರ್ಕ್ಯುಲೇಷನ್ಸ್? ಇಲ್ಲಿ ಪಲ್ಮನರಿ ಬ್ಲಡ್ ಸರ್ಕ್ಯುಲೇಷನ್ ಅಂದರೆ ನಮ್ಮ ಹಾರ್ಟು ಮತ್ತು ಪುಷ್ಪಕ ಲಂಗ್ಸ್ ಮಾತ್ರ ಇನ್ವಾಲ್ವ್ ಆಗ್ತವೆ. ಓಕೆನಾ? ಇದರಲ್ಲಿ ಹಾರ್ಟು ಮತ್ತು ನಮ್ಮದು ಲಂಗ್ಸ್ ಮಾತ್ರ ಇನ್ವಾಲ್ವ್ ಆಗುತ್ತೆ, ಪುಷ್ಪಕ ಮಾತ್ರ ಇನ್ವಾಲ್ವ್ ಆಗುತ್ತೆ. ಇನ್ ಸಿಸ್ಟಮ್ಯಾಟಿಕ್ ಬ್ಲಡ್ ಸರ್ಕ್ಯುಲೇಷನ್ಸ್ದಲ್ಲಿ ಲಂಗ್ಸ್ ಮಾತ್ರ ಇನ್ವಾಲ್ವ್ ಆಗೋದಿಲ್ಲ. ಇಲ್ಲಿ ಬಾಡಿ ಟು ಫಾರ್ ಬ್ಲಡ್ ಸರ್ಕ್ಯುಲೇಷನ್ಸ್ ಆಗುತ್ತೆ. ಇಲ್ಲಿ ಮಾತ್ರ ನಮ್ಮ ಸಿಸ್ಟಮ್ಯಾಟಿಕ್ ಬ್ಲಡ್ ಸರ್ಕ್ಯುಲೇಷನ್ದಲ್ಲಿ ಲಂಗ್ಸ್ ಇನ್ವಾಲ್ವ್ ಆಗೋದಿಲ್ಲ. ಓಕೆನಾ? ಲೆಟ್ ಅಸ್ ಸ್ಟಾರ್ಟ್ ವಿತ್ ಮೈ ಡಯಾಗ್ರಾಮ್. ಓಕೆನಾ? ಯು ಕ್ಯಾನ್ ಸಿ ಡಯಾಗ್ರಾಮ್ ನೋಡೋಣ. ಸೊ ನೋಡಿ ಡಯಾಗ್ರಾಮು ಯಾವ ಥರ ಇದೆ. ಯು ಕ್ಯಾನ್ ಸಿ ದ ಡಬಲ್ ಸರ್ಕ್ಯುಲೇಷನ್ ಅಂತ ಕೊಟ್ಟಿದ್ದಾರೆ. ಸೊ ಈ ಡಬಲ್ ಸರ್ಕ್ಯುಲೇಷನ್ದಲ್ಲಿ ಏನಿದೆ ನೋಡೋಣ. ಡಬಲ್ ಸರ್ಕ್ಯುಲೇಷನ್ಸ್ದಲ್ಲಿ ಯು ಕ್ಯಾನ್ ಅಬ್ಸರ್ವ್. ಓಕೆನಾ? ಇದು ಪಲ್ಮನರಿ ಲಂಗ್ಸ್. ಓಕೆನಾ? ಲಂಗ್ಸ್. ಓಕೆನಾ? ಇದು ಹಾರ್ಟ್. ಇಲ್ಲಿ ಲಂಗ್ಸ್ ಹಾರ್ಟ್. ಓಕೆನಾ? ಯಾವ ಥರ ಬ್ಲಡ್ ಸರ್ಕ್ಯುಲೇಷನ್ ಆಗಿದೆ ನೋಡಿ. ಓಕೆನಾ? ಸೀದಾ ಇಷ್ಟು ಕಟ್ ಮಾಡಿ. ಇದು ಓನ್ಲಿ ಫಾರ್ ಸಿಸ್ಟಮ್ಯಾಟಿಕ್ ಬ್ಲಡ್ ಸರ್ಕ್ಯುಲೇಷನ್ಸ್. ಮೇಲ್ಗಡೆದು ಬಿಡಿ, ದಿಸ್ ಒನ್ ಇಸ್ ನಾಟ್. ಓಕೆನಾ? ಇದು ಸಿಸ್ಟಮ್ಯಾಟಿಕ್ ಬ್ಲಡ್ ಸರ್ಕ್ಯುಲೇಷನ್ಸ್. ಇವಾಗ ನಮಗೆ ಪಲ್ಮನರಿ ಬ್ಲಡ್ ಸರ್ಕ್ಯುಲೇಷನ್ ಅಂದರೆ ಪುಷ್ಪಕದಿಂದ ಹಾರ್ಟ್ ಟು ಪುಷ್ಪಕ. ಓಕೆನಾ? ಪಲ್ಮನರಿ ಸರ್ಕ್ಯುಲೇಷನ್ಸ್ ಈ ಥರ ಇದೆ. ಸೊ 2 ಟೈಪ್ಸ್ ಆಫ್ ಬ್ಲಡ್ ಸರ್ಕ್ಯುಲೇಷನ್ಸ್ ನಾವು ನೋಡ್ತೀವಿ ಇದರಲ್ಲಿ. ಸೊ ಯು ಕ್ಯಾನ್ ಸಿ ದ of the details I will talk with you. Systematic and pulmonary blood circulations. Okay na? Systematic and pulmonary blood circulations. Systematic and pulmonary blood circulation. Okay na? From the dual circulatory system. ಇದರಲ್ಲಿ ನಾವು ಎರಡು ಥರ ರಕ್ತ ಪರೀಕ್ಷೆ ನೋಡ್ತೀವಿ ಅಂತ ಹೇಳ್ತಾನೆ ಅವನು. ಡುವೆಲ್. ಓಕೆನಾ? 2 ಟೈಪ್ಸ್ ಆಫ್ ಸರ್ಕ್ಯುಲೇಷನ್ಸ್. ಯಾವುದಪ್ಪ 2 ಟೈಪ್ಸ್ ಆತ ನೋಡೋಣ. ಓಕೆ, ಒಂದು ಪಲ್ಮನರಿ ಬ್ಲಡ್ ಸರ್ಕ್ಯುಲೇಷನ್. ಪಲ್ಮನರಿ ಸರ್ಕ್ಯುಲೇಷನ್ ಏನು ಮಾಡುತ್ತೆ? ಕ್ಯಾರೀಸ್ ಡಿಆಕ್ಸಿನೇಟೆಡ್ ಬ್ಲಡ್. ಓಕೆನಾ? ಕ್ಯಾರೀಸ್ ಡಿಆಕ್ಸಿನೇಟೆಡ್ ಬ್ಲಡ್ ಫ್ರಮ್ ದಿ ಹಾರ್ಟ್, ರೈಟ್ ವೆಂಟ್ರಿಕಲ್. ರೈಟ್ ಇಂಪಾರ್ಟೆಂಟ್ ಪಾಯಿಂಟ್, ರೈಟ್ ವೆಂಟ್ರಿಕಲ್ ಅಂತ ಕೊಟ್ಟಿದ್ದಾನೆ. ಸೊ ಯು ಕ್ಯಾನ್ ಅಬ್ಸರ್ವ್ ರೈಟ್ ವೆಂಟ್ರಿಕಲ್ ಅಂತ ಕೊಟ್ಟಿದ್ದಾನೆ. ರೈಟ್ ವೆಂಟ್ರಿಕಲ್ ಟು ದಿ ಲಂಗ್ಸ್. ರೈಟ್ ವೆಂಟ್ರಿಕಲ್ ಟು ದಿ ಲಂಗ್ಸ್ ಫಾರ್ ಆಕ್ಸಿಜನೇಷನ್, ರಿಟರ್ನ್ ಇಟ್ ಟು ಲೆಫ್ಟ್ ಏಟ್ರಿಯಮ್. ಲಂಗ್ಸ್ ಈಗ ಲೆಫ್ಟ್ ಕರೋನರಿ ವೇನ್ಸ್ ಏನು ಮಾಡುತ್ತೆ? ಆಕ್ಸಿಜನೇಟೆಡ್ ಬ್ಲಡ್ ತೊಗೊಂಬರ್ತದ. ರಿಟರ್ನ್ ಎಲ್ಲಿಂದ? ಲೆಫ್ಟ್ ಆಟ್ರಿಯಮ್ ತಂದು ತಲುಪಿಸ್ತದೆ. ಸೊ ದೀಸ್ ಆರ್ ದ ಸಿಸ್ಟಮ್ಯಾಟಿಕ್ ಸರ್ಕ್ಯುಲೇಷನ್ಸ್, ಟ್ರಾನ್ಸ್ಪೋರ್ಟ್. ಓಕೆನಾ? ಸರ್ಕ್ಯುಲೇಷನ್ಸ್ ನೋಡ್ತೀವಿ. ಸರ್ಕ್ಯುಲೇಷನ್ ಟ್ರಾನ್ಸ್ಪೋರ್ಟ್ಸ್ ಆಕ್ಸಿಜನೇಟೆಡ್ ಬ್ಲಡ್ ಫ್ರಮ್ ದಿ ಲೆಫ್ಟ್ ವೆಂಟ್ರಿಕಲ್. ಟ್ರಾನ್ಸ್ಪೋರ್ಟ್. ಯು ಕ್ಯಾನ್ ಸಿ ದ ಟ್ರಾನ್ಸ್ಪೋರ್ಟ್ ಬ್ಲಡ್, oxygenated blood from the lungs to left ventricle to the rest of the body. So oxygenated, returning deoxygenated blood into right ventricle, right atrium. ಮತ್ತೆ ಹೊಲ ಹೊತ್ಕೊಳಕ್ಕೆ ಏನು ಮಾಡ್ತದ? ಡಿಆಕ್ಸಿನೇಟೆಡ್ ಬ್ಲಡ್ ತೊಗೊಂಡು ಹೋಗ್ತದ. ಸೊ ಈ ಥರ ನಮ್ಮಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಆಗ್ತದೆ. ಸೊ ಲೆಟಸ್ ಐ ವಿಲ್ ಸ್ಟಾರ್ಟ್ ವಿತ್ ಹಿಮ್. ನೋಡೋಣ. ಸೊ ಈಗ ಡಯಾಗ್ರಾಮ್ ಮುಖಾಂತರ ನೋಡೋಣ. ವೇರ್ ಈಸ್ ದ ಡಯಾಗ್ರಾಮ್ಸ್? ಒಂದು ಚೆನ್ನಾಗಿರೋದು ನಿಮ್ಗೆ ಡಯಾಗ್ರಾಮ್ ತೆಗಿತೀನಿ. ಸೊ ಯು ಕ್ಯಾನ್ ಸಿ ದ ಡಯಾಗ್ರಾಮ್ಸ್. ನೋಡಿ, ಈ ಡಯಾಗ್ರಾಮ್ದಲ್ಲಿ ಡೀಟೇಲ್ಸ್ ಕೊಟ್ಟಿದ್ದಾನೆ. ಓಕೆನಾ? ಇದು ಲಂಗ್ಸು, ಇದು ಹಾರ್ಟು, ಇದು ಬಾಡಿ.
ಓಕೆನಾ. ಇಲ್ಲಿ ಡೀಟೇಲ್ಸ್ ಕೊಟ್ಟಿದ್ದಾನೆ. ಓಕೆನಾ. ಸೊ ಈಗ ನಮಗೆ ಸಿಸ್ಟಮ್ಯಾಟಿಕ್ ಬ್ಲಡ್ ಸರ್ಕ್ಯುಲೇಷನ್ಸ್ ನಾವು ಎಲ್ಲಿ ನೋಡ್ಬೇಕಪ್ಪ? ಸಿಸ್ಟಮ್ಯಾಟಿಕ್ ಬ್ಲಡ್ ಸರ್ಕ್ಯುಲೇಷನ್ಸ್ ಅಂದರೆ ಇಲ್ಲಿ ಸಿಸ್ಟಮ್ಯಾಟಿಕ್ ಬ್ಲಡ್ ಸರ್ಕ್ಯುಲೇಷನ್ ಅಂದರೆ ವಿ ಕ್ಯಾನ್ ಸಿ ದ ಸಿಸ್ಟಮ್ಯಾಟಿಕ್ ಬ್ಲಡ್ ಸರ್ಕ್ಯುಲೇಷನ್ಸ್. ಸಿಸ್ಟಮ್ಯಾಟಿಕ್ ಬ್ಲಡ್ ಸರ್ಕ್ಯುಲೇಷನ್ಸ್ನ ನೋಡಬೇಕಾದ್ರೆ ವಿ ಕ್ಯಾನ್ ಸಿ ಇಷ್ಟು ಕಟ್ ಮಾಡಿ. ಓಕೆನಾ. ಸಿಸ್ಟಮ್ಯಾಟಿಕ್ ಬ್ಲಡ್ ಸರ್ಕ್ಯುಲೇಷನ್ ಅಂದರೆ ಲಂಗ್ಸ್ ಇನ್ವಾಲ್ವ್ ಆಗೋದಿಲ್ಲ, ಇಲ್ಲಿ ಓನ್ಲಿ ಬಾಡಿ ಮಾತ್ರ ಇನ್ವಾಲ್ವ್ ಆಗುತ್ತೆ. ಓಕೆನಾ. ಸೊ ದಿಸ್ ಈಸ್ ದ ಪಾಯಿಂಟ್ ಹಿಯರ್. ಈಗ ಪಲ್ಮನರಿ ಬ್ಲಡ್ ಸರ್ಕ್ಯುಲೇಷನ್ಸ್ ಅಂದರೆ ಇಲ್ಲ ಹಾರ್ಟ್ ಟು ಲಂಗ್ಸ್, ಓಕೆನಾ, ಲಂಗ್ಸ್ ಟು ಹಾರ್ಟ್, ಇಲ್ಲಿ ಮಾತ್ರ ನಾವು ನೋಡ್ಬೋದು. ಸೊ ದಿಸ್ ಈಸ್ ದ ಇಂಪಾರ್ಟೆಂಟ್ ಪಾಯಿಂಟ್ ಈಸ್ ದೇ. ಇಲ್ಲಿ ಯಾವ ಥರ ಬ್ಲಡ್ ಸರ್ಕ್ಯುಲೇಷನ್ಸ್ ಇರುತ್ತೆ? ಇಲ್ಲಿ ಶುದ್ಧ ರಕ್ತ ಎಷ್ಟು ಪ್ರಮಾಣ ತಗೊಂಡು ಹೋಗ್ತದೆ, ಅಶುದ್ಧ ರಕ್ತ ಎಷ್ಟು ಪ್ರಮಾಣ ತಗೊಂಡು ಹೋಗ್ತದೆ ಅನ್ನೋದು ನಾವು ಡಿಸ್ಕಸ್ ಮಾಡೋಣ. ಸೊ ಯು ಕ್ಯಾನ್ ಸಿ, ಓಕೆ, ಯು ಕ್ಯಾನ್ ಅಬ್ಸರ್ವ್ ಹಾರ್ಟ್ ಟು ಪಲ್ಮನರಿ ಒಂದೇ ಒಂದು ವೆಸಲ್ಸ್, ಬ್ಲಡ್ ವೆಸಲ್ಸ್, ಪಲ್ಮನರಿ ವೇನ್ಸ್ ಆ್ಯಂಡ್ ಪಲ್ಮನರಿ ಆರ್ಟ್ರಿ, ಇವು ಅಶುದ್ಧ ರಕ್ತ ತೊಗೊಂಡು ಹೋಗ್ತವೆ ಅಂತ ತಪ್ಪು ತಿಳ್ಕೊಬಾರ್ದು. ಸೊ ಡಿಆಕ್ಸಿನೇಟೆಡ್ ಬ್ಲಡ್ ಈಸ್ ಕ್ಯಾರಿ ಆಲ್ವೇಸ್ ಪಲ್ಮನರಿ ಆರ್ಟ್ರಿ. ಹಾರ್ಟ್ ಟು ಲಂಗ್ಸ್ಗೆ, ರೈಟ್ ವೆಂಟ್ರಿಕಲ್ ಟು ಲಂಗ್ಸ್ಗೆ ಎಷ್ಟು ಪ್ರಮಾಣ, ಇದು CO2 ಸ್ವಲ್ಪ ಜಾಸ್ತಿ ಇರುತ್ತೆ, ಅಲ್ಲಿ CO2 ಜಾಸ್ತಿ ಇರುತ್ತೆ, ಆಕ್ಸಿಜನ್ ಪ್ರಮಾಣ ಸ್ವಲ್ಪ ಕಡಿಮೆ ಇರುತ್ತೆ, ಅಷ್ಟು ಏನಿರೋದಿಲ್ಲ. ಈಗ ಆಲ್ವೇಸ್ ಇಲ್ಲಿ ಒಂದೇ ಒಂದು ರಕ್ತನಾಳ ಏನು ತಗೊಂಡು ಬರ್ತದ? ಪಲ್ಮನರಿ ವೇನ್ಸ್. ಇಟ್ ಈಸ್ ಎ ಕನ್ಫ್ಯೂಸ್ ಪಲ್ಮನರಿ ಆರ್ಟ್ರಿ ಅಂಡ್ ಪಲ್ಮನರಿ ವೇನ್ಸ್. ಪಲ್ಮನರಿ ವೇನ್ಸ್ ಏನು ಮಾಡ್ತದ? ಲಂಗ್ಸಿಂದ ಹಾರ್ಟ್ಗೆ ಆಕ್ಸಿನೇಟೆಡ್ ಬ್ಲಡ್ ತೊಗೊಂಬರ್ತದೆ. ರಕ್ತ ಶುದ್ಧೀಕರಣ ಮಾಡ್ಕೊಂಬರ್ತದ, ಹಾರ್ಟ್ ಪಂಪ್ ಮಾಡ್ತದ. ಓಕೆನಾ. ಬ್ಲಡ್ನಾಕಿ ಲಂಗ್ಸ್ಗೆ ಪಂಪ್ ಮಾಡ್ತದೆ, ಲಂಗ್ಸ್ ಕಳಿಸ್ಕೊಡ್ತದೆ ಡಿಆಕ್ಸಿನೇಟೆಡ್ ಬ್ಲಡ್. ಓಕೆನಾ. ಲಂಗ್ಸ್ ಏನು ಮಾಡುತ್ತೆ? ಬ್ಲಡ್ನ ಫುಲ್ ಪ್ಯೂರಿಫೈ ಮಾಡಿಬಿಟ್ಟು ರಿಟರ್ನ್ ಹಾರ್ಟಿಗೆ ಕಳಿಸ್ತದೆ. ಹಾರ್ಟ್ ಏನು ಮಾಡ್ತದೆ? ನೆಕ್ಸ್ಟು ಹಾರ್ಟ್ ಏನು ಮಾಡ್ತದೆ? ನಮ್ಮ ಬಾಡಿ ಆರ್ಗನ್ಸ್ಗೆ, ಎಲ್ಲ ಆರ್ಗನ್ಸ್ಗಳಿಗೆ ಸೊ ಆಕ್ಸಿನೇಟೆಡ್ ಬ್ಲಡ್ನ ಸೆಂಡ್ ಮಾಡ್ತದೆ ಎಲ್ಲ ಟಿಶ್ಯೂಗಳಿಗೆ. ಸೊ ದೀಸ್ ಆರ್ ದ ಇಂಪಾರ್ಟೆಂಟ್ ಪಾಯಿಂಟ್ ಆಫ್ ದಿ circulations, systematic blood circulations and pulmonary blood circulation. Always hope to like this video is